ಮೊದಲಿಗೆ ಈ ಹೇಳಿಕೆ ರಮೇಶ್ ಪಂಡಿತ್ ಸಿದ್ದೇಗೌಡರು ನಿಮ್ಮ ಪ್ರತಿಕ್ರಿಯೆ ಅಂತ ಸರ್ ಇದಕ್ಕೆ JDS ಅವರಿಗೆ ಒಂದು ರೀತಿ ಹತಾಶೆ ಮನೋಭಾವನೆ ಬಂದ್ಬಿಟ್ಟಿದೆ. ನಾವು ಈ ಚುನಾವಣೆಗಳಲ್ಲಿ ಗೆಲ್ಲಲ್ಲ. ಯಾವ ಮಟ್ಟಕ್ಕೆ ಇಳಿತೀವಿ ಅಂತಂದ್ರೆ ಒಬ್ಬರು ಹೇಳ್ತಾರೆ ಶ್ರೀಮಾನ್ ಈ ದೇಶದ ಪ್ರಧಾನಿಗಳ ಹೆಸರೆತ್ತಿದ್ರೆ ಕಪಾಳ ಕೊಡಿತೀವಿ ಅಂತ ಹೇಳಿ, ಒಂದು ಮುಖ್ಯಮಂತ್ರಿಗಳು ಹೇಳ್ತಾರೆ ಏಕವಚನದಲ್ಲಿ ರಾಷ್ಟ್ರಪತಿಗಳನ್ನ ಮಾತಾಡಿಸ್ತಾರೆ. ಇವ್ರಿಗೆ ಹೇಗಾಗಿದೆ ಅಂತಂದ್ರೆ ಹೇಗಾದ್ರೂ ಮಾಡಿ ನಾವು ಇನ್ನು ನಮ್ಮ ಕೈ ಮೀರೋಗಿದೆ. ಈಗ ದೇಶದಲ್ಲಿ ನಾವಿರೋದು ಬರೀ 4 ರಾಜ್ಯಗಳಲ್ಲಿ, ಈ ದೇಶದಲ್ಲಿ ಎಲ್ಲೂ ಇಲ್ಲ. ಯಾವ ನಾವು ಒಂದು ಈಗ ಅಭಿವೃದ್ಧಿ ಬಗ್ಗೆ ಬಂಡಿ ಸಿದ್ದರಾಮಯ್ಯನವರು ಮಾತಾಡಿದ್ರು, ಹೃದಯವಂತರು ಯಾರು ಈ ಮಾತು ಮಾತಾಡಿ, ಯಾಕಂದ್ರೆ ಅವ್ರು ಹೃದಯ ಎಲ್ಲ ಮಾತಾಡ್ತಾರೆ. ಹೃದಯ ಇದ್ದಿದ್ದವರಾಗಿದ್ರೆ ಈ ಮಾತುಗಳನ್ನು ಆಡ್ತಿರ್ಲಿಲ್ಲ. ಒಂದೊಂದು ವ್ಯಕ್ತಿಗೆ ತನ್ನದೇ ಆದಂಥ ಬಾಡಿಲಿ ಪವರ್ ಇರುತ್ತೆ. ಶ್ರೀಮಾನ್ ದೇವೇಗೌಡರು ಮಾಡಿರ್ತಕ್ಕಂಥ ಪುಣ್ಯ, ಜನಗಳ ಸೇವೆ, ಸನ್ಮಾನ್ಯ ಕುಮಾರಸ್ವಾಮಿ ಅವರು ಜನಗಳಿಗೆ ಕೊಟ್ಟಂಥ ಒಳ್ಳೆ ಯೋಜನೆಗಳು, ಅವರ ಆಶೀರ್ವಾದ ಇವತ್ತು ಅವರು ಆ ಗಟ್ಟಿ ಮಟ್ಟಕ್ಕೆ ತಗೊಂಡ್ಬಂದಿರ್ತಕ್ಕಂಥದ್ದು. ಅವ್ರು ಅರ್ಧ ಗಂಟೆ ಕೂಡ ಮನೇಲಿ ಕೂತ್ಕೊಳ್ತಕ್ಕಂಥ ವ್ಯಕ್ತಿ ಅಲ್ಲ. ಅವರು ಈ ರಾಜ್ಯದ ಜನತೆ, ಬಡ ಜನಗಳ ಕಷ್ಟ ಏನು ಅಂತಕ್ಕಂಥದ್ದು ಆಲೈಸಬೇಕು ಅಂತಕ್ಕಂಥದ್ದು ಅವರ ಆಸೆ. ಇವ್ರಿಗೆ ಮನೇಲಿ ಕೂತ್ಕೊಂಡು ತಿನ್ಬೇಕು ಅಂತಕ್ಕಂಥದ್ದು ಇವ್ರಿಗಿರ್ತಕ್ಕಂಥದ್ದು. ಇವ್ರಿಗೆ ಏನಾಗಿದೆ ಅಂತಂದ್ರೆ ಇನ್ನು ನಮ್ಮ ಒಂದು ಕೆಲಸ ಮುಗ್ದೋಗಿದೆ, ಕೊನೆ ಪ್ರಯತ್ನ ಮಾತಾಡೋಣ. ಯಾವ ರೀತಿ ಮಾತಾಡೋಣ, ಕೊನೆ ಪ್ರಯತ್ನಗಳು ಯಾವ ರೀತಿ ಮಾಡ್ಬೇಕು ನಾವು. ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಮಂಡ್ಯದಲ್ಲಿ ಭಾಷಣ ಮಾಡ್ತಾ ಹೇಳ್ತಾ ಇದ್ರು, ಏನಂತ ಹೇಳಿದ್ರು, ಕಳೆದ ಬಾರಿ ಸುಮಲತಾಗೆ ನಾವು ಸಪೋರ್ಟ್ ಮಾಡಿದ್ವಿ, ನಮ್ಮಿಂದಾನೇ ಗೆದ್ದಿದ್ದು ಅಂತ ಹೇಳಿ. ಇವ್ರಿಗೆ ಹೇಗೆ ಅಂತಂದ್ರೆ ಈ ಕೆಲವು ವಿಚಾರಗಳು ನಿಮ್ಗೆ ಲಾಸ್ಟ್ ಟೈಮ್ ಒಂದು ಮಾತು ಹೇಳಿದ್ದೆ. ಇವರು ಒಂದು ರೀತಿ ಹಳೆ ಕಾಲದಲ್ಲಿ ಹಳ್ಳಿಲಿ ಒಂದು ಮಾತು ಹೇಳೋರು, ಈ ಮದ್ದಾಕೋರು ಇರ್ತಿದ್ರಂತೆ ಊಟದಲ್ಲಿ ಬೇರೆಯವರಿಗೆ, ಶತ್ರುಗಳಿಗೆ. ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಯಾರು ಚೆನ್ನಾಗಿ ಆಗ್ತಾರೋ ಅವ್ರನ್ನ ಸಹಿಸಕ್ಕಾಗಲ್ಲ, ಅವ್ರಿಗೆ ಮದ್ದಾಕಬೇಕು. ಸನ್ಮಾನ್ ದೇವೇಗೌಡರನ್ನ ಪ್ರಧಾನಿ ಮಾಡಿ ಸೋಲಿಸ್ತಾರೆ, ಕುಮಾರಣ್ಣವ್ರು ಮುಖ್ಯಮಂತ್ರಿ ಆಗಿ ಮತ್ತೆ ವಾಪಸ್ಸು ಮನೆಗೆ ಕಳಿಸ್ಕೊಡ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಮಂಡ್ಯದಲ್ಲಿ ಸೋಲಿಸ್ತಾರೆ, ದೇವೇಗೌಡರನ್ನ ತುಮಕೂರಲ್ಲಿ ಸೋಲಿಸ್ಬಿಟ್ಟು ಕಳಿಸ್ತಾರೆ. ಈ ಚಾಳಿ ಯಾವ ರೀತಿ ಇದೆ ನಾನು ಹೇಳಿರ್ತಕ್ಕಂಥ ಮಾತಿಗೆ ಅಂತಂದ್ರೆ, ತಾವು ನೋಡ್ತಾ ಇದ್ರಿ ಕೋಲಾರಲ್ಲಿ ಸ್ವಪಕ್ಷೀಯರನ್ನು ಕೂಡ ಅವ್ರು ಸಹಿಸಲ್ಲ ಕೊನೆಗೆ. ಯಾಕಂದ್ರೆ ಯಾರು ಸಿಕ್ಕಿರಲ್ಲ, ಮದ್ದಾಕೋರ್ಗೆ ಯಾರು ಸಿಕ್ಕಿಲ್ಲ ಅಂದ್ರೆ ಮನೆಯವ್ರಿಗೆ ಹಾಕ್ಬಿಡ್ತಾರಂತೆ. ಈ ಪರಿಸ್ಥಿತಿ ಆಗಿದೆ. ಅವರಿಗೆ ಹತಾಶ ಮನೋಭಾವನೆ ಬಂದಿದೆ ಅಂತಕ್ಕಂಥದ್ದು. 4-6 ಕೋಟಿ ಜನ ಇವತ್ತು ನೋಡ್ತಾ ಇದ್ದಾರೆ. ಇವತ್ತು ಟೆಕ್ನಾಲಜಿ ಬೆಳೆದೋಗಿದೆ ಸರ್. ಚಂದ್ರನ ಮೇಲಕ್ಕೆ ಹೋಗ್ತಾ ಇದ್ದೀವಿ. ಹಾರ್ಟ್ ಆಪರೇಷನ್ ದೊಡ್ಡದಲ್ಲ, ಒಂದು ವಾಲ್ವ್ ಹಾಕೋದು ದೊಡ್ಡ ವಿಷಯ ಅಲ್ಲ. 10 ನಿಮಿಷ 15 ನಿಮಿಷ ಆಪರೇಷನ್ ಆಯ್ತು ಅಂತಂದ್ರೆ ಮಾರನೇ ದಿನ ಬೆಳಿಗ್ಗೆ ಪೇಷಂಟ್ ಎದ್ದು ನಿಂತ್ಕೊಳ್ಬಹುದು. ಚಲುವರಾಯಸ್ವಾಮಿ ಅವರು 1 ತಿಂಗಳು ಮಲ್ಕೋತಾರಂತೆ. ಅವ್ರು ಮಾಡ್ಕೊಂಡಿರ್ತಕ್ಕಂಥ ಕರ್ಮ ಅಂತ ಕಾಣುತ್ತೆ. ನಾನೊಂದು ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಒಂದಂತೂ ಸ್ಪಷ್ಟ, ಚಲುವರಾಯಸ್ವಾಮಿ ಅವರು 1 ತಿಂಗಳು ರೆಸ್ಟ್ ಆಗತ್ತಾರೆ, ಕುಮಾರಸ್ವಾಮಿ ಅವರು ಆದಷ್ಟು ಬೇಗ ಎದ್ದು ಜನರ ಹತ್ರ ಬರ್ತಾರೆ ಅಂತ. ಕುಮಾರಸ್ವಾಮಿ ಅವರಿಗೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ, ಅವ್ರಿಗೆ ಆದಷ್ಟು ಬೇಗ ಎದ್ದು ಜನರ ಹತ್ರ ಬರ್ತಾರೆ. ಇವ್ರಿಗೆ ಯಾಕೆ ಕಾಳಜಿ ಇಲ್ಲ, ಜನಗಳ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ. ಇವ್ರು ಏನಿದ್ರು ಕೂಡ ಚೆನ್ನಾಗಿ ಸರ್ಕಾರಗಳು ನಡೆಯುವಂತ ಸಂದರ್ಭದಲ್ಲಿ ಭ್ರಷ್ಟಾಚಾರಗಳನ್ನ ಮಾಡ್ಕೋಬೇಕು, ತಿನ್ಕೊಂಡು ಮನೇಲಿ ಕೂತ್ಕೋಬೇಕು ಅಷ್ಟೇನೆ. ಅದೇ ಕುಮಾರಸ್ವಾಮಿ ಅವರು ಅರ್ಧ ಗಂಟೆ ಮನೇಲಿ ಕೂತ್ಕೊಳ್ಳೋದಿಲ್ಲ. ಯಾವ ಬಡ ಜನ ಇವತ್ತು ಕೂಡ ತಮಗೊಂದು ಉದಾಹರಣೆ ಹೇಳ್ತೀನಿ. ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಯಾವುದೇ ರೀತಿಯಾದಂಥ ಅಧಿಕಾರ ಇಲ್ಲ. ಬೆಳಿಗ್ಗೆ ನಿಮ್ಮ ಕ್ಯಾಮ್ರಾಮನ್ ಕರ್ಕೊಂಡು ನನ್ನ ಜೊತೆಲಿ ಬನ್ನಿ, ನಾನು JP ನಗರದ ಮನೆ ಮುಂದೆ ತೋರಿಸ್ತೀನಿ, ಸಾಲುಗಟ್ಟಲೆ ನಿಂತಿರ್ತಾರೆ ಜನ ಬಡವರು. ಯಾಕೆ ಅಂತಂದ್ರೆ ಆ ಹೃದಯವಂತನಿಗೆ ಬಡವ್ರ ಬಗ್ಗೆ ಕಾಳಜಿ ಇದೆ, ದೀನದಲಿತರ ಬಗ್ಗೆ ಕಾಳಜಿ ಇದೆ. ಯಾರು ಇವತ್ತು ಸಮಾಜದಲ್ಲಿ ನೊಂದಂಥ ವ್ಯಕ್ತಿಗಳಿದ್ದಾರೆ, ಅವ್ರು ಬರೋದು ನಮ್ಮನ್ನ ಯಾರು ಕಾಪಾಡ್ತಾರೆ ಅಂತಕ್ಕಂಥ ವ್ಯಕ್ತಿಗಳ ಹತ್ರಕ್ಕೆ ಬರೋದು. ಇವ್ರುಗಳ ಮನೆ ಮುಂದೆ ಅಧಿಕಾರ ಇದೆ, ಬೆಳಿಗ್ಗೆ ಬನ್ನಿ ನನ್ನ ಜೊತೆಲಿ ಇವ್ರ ಮನೆ ಮುಂದೆ ತೋರಿಸ್ತೀನಿ, ಯಾರು ಇರೋದಿಲ್ಲ. ಅವ್ರಿಗೆ ಗೊತ್ತು ಜನಕ್ಕೆ ಇವ್ರೇನು ಮಾಡಲ್ಲ ಅಂತ ಹೇಳಿ. ಇವ್ರಿಗೆ ಏನಿದ್ರು ಕೂಡ ನೋಡಿ, ಒಂದು ಮಾತನ್ನು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ರಾಜ್ಯದಲ್ಲಿ ಇವರು ಸರ್ಕಾರ ಬರುವಂಥ ಸಂದರ್ಭದಲ್ಲಿ ಜನಗಳನ್ನ ಯಾಮಾರಿಸೋದಕ್ಕೆ ಉಚಿತಗಳನ್ನ ಕೊಟ್ಟಿದ್ದು. ಇವತ್ತು ಕೂಡ ಉಚಿತಗಳಿಗೆ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಖಜಾನೆ ಖಾಲಿಯಾಗಿ ಕೇಂದ್ರದ ಕಡೆ ಬೆಟ್ಟು ತೋರಿಸ್ತಾ ಇದ್ದಾರೆ. ನಾನು ಈ ವೇದಿಕೆಯಿಂದ ಸನ್ಮಾನ್ಯ ರಮೇಶ್ ಬಂಡಿ ಸಿದ್ದೇಗೌಡರಿಗೆ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಆಯಿತು, ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಸಾವಿರ ಕೋಟಿ ಅನುದಾನದ ಬಗ್ಗೆ ಅವರು ಮಾತಾಡಿದ್ದಾರೆ, ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದಾರೆ. ಇವತ್ತು ಓಪನ್ ಆಗಿ ತಾವು ಹೇಳಬೇಕಾಗ್ತದೆ, ನಿಮ್ಮ ಕ್ಷೇತ್ರಕ್ಕೆ ಎಷ್ಟು ಸಾವಿರ ಕೋಟಿ ಕಂಡರಿಯದಂಥ ಒಂದು ಅನುದಾನ ತಂದು ನೀವು ಅಭಿವೃದ್ಧಿ ಮಾಡಿದ್ದೀರಿ ಅಂತಕ್ಕಂಥ ಜನಗಳ ಮುಂದೆ ಇಡಬೇಕು. ಇಲ್ಲ ಕುಮಾರಸ್ವಾಮಿ ಅವ್ರನ್ನ ಕ್ಷಮೆ ಕೇಳಬೇಕು ನೀವು. ಯಾಕೆ ಅಂತಂದ್ರೆ ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳು. ಅವರು ತಾಯಿ ಕೂಡ ನಮ್ಮ ಪಕ್ಷದಲ್ಲಿ ಇದ್ದಂಥವ್ರೇನೆ, ಅವ್ರ ತಾಯಿಯವರು ಕೂಡ ಗೌರವ ನಡ್ಕೊಂಡಿದ್ರು. ಇವ್ರಿಗೆ ಯಾವಾಗ ಏನಾಗುತ್ತೆ ಅಂದ್ರೆ ಸರ್, ಕೆಲವು ಸಂದರ್ಭದಲ್ಲಿ ಅಚಾನಕ್ ಗೆದ್ದು ಬರ್ತಾರೆ ಕೆಲವು ಜನ, ಅವ್ರಗಳಿಗೆ ಜವಾಬ್ದಾರಿ ಇರೋದಿಲ್ಲ. ಒಂದು ದೊಡ್ಡ ಸ್ಥಿತಿನ ಯಾವ ರೀತಿ ನಾವು ಸಮಾಜದಲ್ಲಿ ತೋರಿಸ್ಬೇಕು ಅಂತಕ್ಕಂಥ 91 ವರ್ಷದ ವಯಸ್ಸಿನಲ್ಲೂ ಕೂಡ ಸನ್ಮಾನ್ಯ ದೇವೇಗೌಡರು ಇವತ್ತಿಗೂ ಕೂಡ ಬಡವರ ಬಗ್ಗೆ ಒಂದು ಕಾಳಜಿ ಇಟ್ಕೊಂಡು ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಅದ್ರ ಬಗ್ಗೆ ಮಾತಾಡೋಕ್ಕೆ ಇವ್ರಿಗಿಲ್ವಾ? ದೇಶದಲ್ಲಿ ಯಾವ ಪ್ರಧಾನಿ ಇದ್ದಾರೆ ಇವತ್ತು ಆ ರೀತಿ ಓಡಾಡೋಂಥವ್ರು? ಆ ಕುಟುಂಬಕ್ಕೆ ಭಗವಂತ ಆ ಶಕ್ತಿ ಕೊಟ್ಟಿದ್ದಾನೆ, ಆ ಕಾರಣಕ್ಕೆ ಅವರು ಓಡಾಡ್ತಾರೆ. ನಿಮ್ಮ ಕುಟುಂಬದಲ್ಲಿ ನಿಮ್ಗೆ ಆ ಶಕ್ತಿ ಕೊಟ್ಟಿಲ್ಲ ಅಂತಂದ್ರೆ ಒಪ್ಕೊಳ್ಳಿ, ತಪ್ಪಾಯ್ತು ಅಂತ ಹೇಳಿ. ಈ ರೀತಿ ನೀವು
ಕೈಯಲ್ಲಿ ಕೆಲಸ ಮಾಡೋಕ್ಕಾಗ್ದೇನೆ, ಜನಗಳಿಗೆ ನೀವು ಒಳ್ಳೆಯ ಕೆಲಸ ಮಾಡೋಕ್ಕಾಗ್ದೇನೆ ಈ ರೀತಿ ನೀವು ಆಪಾದನೆಗಳು ಮಾಡ್ಕೊಂಡು ತಿರುಗಿದ್ರೆ ಜನ ಎಲ್ಲೋ ಇನ್ನೂ ಒಂದು ಅವ್ರ ಮನಸ್ಸಲ್ಲಿ ಇರುತ್ತೆ. ಅವ್ರ ಭಾವನೆ ಏನು ಅಂತಂದ್ರೆ ಎಲ್ಲೋ ನಾನು ಆಸ್ಪತ್ರೆಗೆ ಓಟ್ ಬಂದಿದ್ದೀನಿ ಅಂತಂದ್ರೆ ಸಿಬ್ಬಂದಿ ಅಂತಕ್ಕಂಥ ಮಾತು ಬರುತ್ತೆ. ಯಾಕೆ ಆಸ್ಪತ್ರೆಗಳ ದಾಖಲೆಗಳಿರೋದಿಲ್ವಾ? ಡಾಕ್ಟರ್ಗಳು ಮಾಡಿರ್ತಕ್ಕಂಥ ದಾಖಲೆ ನೋಡಿ, ಸಿಂಗಾಪುರಿಂದ ಲೇಟೆಸ್ಟ್ ಟೆಕ್ನಾಲಜಿಯಲ್ಲಿ ಮಾಡಿರ್ತಕ್ಕಂಥದ್ದು ಅದನ್ನೇ ಅಂತಕ್ಕಂಥದ್ದು. ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಸನ್ಮಾನ್ಯ ನಮ್ಮ BJP ಕ್ಯಾಂಡಿಡೇಟ್ ಯಾರು ನಿಂತಿದ್ದಾರೆ, ಅವ್ರನ್ನೇನಾದ್ರೂ ಗೆಲ್ಸ್ ಕಳಿಸೋದಾದ್ರೆ ಸಾವಿರಾರು ಹೃದಯಗಳನ್ನ ಕಾಪಾಡಿದ್ದಾರೆ. ಅಂತ ಟೆಕ್ನಾಲಜಿ ಬಂದಿದೆ. ಮಾನ್ಯ ಶಾಸಕರೇ, ದಯವಿಟ್ಟು ತಿಳ್ಕೊಳ್ಳಿ, ಟೆಕ್ನಾಲಜಿ ಎಲ್ಲಿದೆ ಅಂತ ಗೊತ್ತಿಲ್ಲದಿರೋ ನಿಮ್ಮಂತ ಶಾಸಕರುಗಳಿಗೆ ಇದೇ ಸಾಕ್ಷಿ ಅಂತಕ್ಕಂಥದ್ದು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಕಾಂಗ್ರೆಸ್ನವ್ರನ್ನು ಕೂಡ ಕರೆದಿದ್ದೀವಿ. ಎಸ್ ಸುಮ್ಮನೆ ಮೈಕ್ ಮುಂದಷ್ಟೇ ಹೇಳಿಕೆ ಕೊಡ್ತಾರೆ, ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ನವ್ರು ಇಲ್ಲ. ಇವತ್ತು ಸರ್ ಒಂದು ಏನಾಗಿದೆ, ಸಮರ್ಥನೆ ಅಟ್ಲೀಸ್ಟ್ ಹೌದ್ರಿ ಅಂತ ಹೇಳಿ, ಹೌದು ಯಾಕೆ ಹೇಳಿದ್ರು, ಬಂಡಿ ಸಿದ್ದೇಗೌಡರನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ರು ಇಲ್ಲ. ಇವತ್ತು ಒಬ್ರು ಇಲ್ಲ. ಯಾಕಂದ್ರೆ ಅವ್ರು ಆಡಿದಂತಹ ಮಾತು ತಪ್ಪು ಅನ್ನೋದು ಕಾಂಗ್ರೆಸ್ನವ್ರಿಗೂ ಗೊತ್ತಿದೆ, ಕಾಂಗ್ರೆಸ್ನವ್ರಿಗೂ ಗೊತ್ತಿದೆ. ಅದಕ್ಕೋಸ್ಕರ ಇವತ್ತು ಡಿಬೇಟಿಗೆ ಯಾರನ್ನೂ ಕಳಿಸಿಲ್ಲ. ನಿಮ್ಗೆ ಇನ್ನೂ ಒಂದು ಮಾತು ಹೇಳ್ತಿದ್ದೀನಿ ಹರೀಶ್ ಅವರೇ. ನೋಡಿ, ಯಾವೊಂದು ಸಭೆ ನಡೀತಾ ಇತ್ತು, ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿದ್ರು. ಅವ್ರನ್ನ ಆಡಿ ಹೊಗಳಿದ್ರೆ ಇವರು ಮೆಚ್ಚಿಸ್ಕೋಬೇಕಲ್ಲ ಅಲ್ಲಿ, ಯಾಕೆಂದ್ರೆ ಕೆಲಸ ಮಾಡಿಲ್ಲ, ಅವರ ಕ್ಷೇತ್ರಗಳಲ್ಲಿ ಕೆಲಸಗಳಾಗಿಲ್ಲ. ಇವತ್ತು ಒಂದು ಚಾನೆಲ್ ನಾನು ನೋಡ್ತಾ ಇದ್ದೀನಿ, ಮಂಡ್ಯದ ಜನತೆ ಏನಂತ ರಿಪೋರ್ಟ್ ಕೊಡ್ತಾ ಇದ್ದಾರೆ ಅಂತಂದ್ರೆ, ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ನಾವು ಮಳೆ ಇರೋದಿಲ್ಲ, ನಾವು ಇಡೀ ರಾಜ್ಯಕ್ಕೆ ನೀರನ್ನು ಕೊಡ್ತೀವಿ, ಕಾವೇರಿ ಬೆಂಗಳೂರು ಕುಡಿಯೋ ನೀರು ಕೊಡ್ತೀವಿ, ಇವ್ರು ಬಂದಾಗ ಒಂದು ಮಳೆ ಆಗೋದಿಲ್ಲ, ಬರಗಾಲ ಬರುತ್ತೆ, ಇಂಥ ಒಂದು ಕೆಟ್ಟ ಸರ್ಕಾರ ನಮಗೆ ಹೋದ್ರೆ ಸಾಕು ಅನ್ನೋ ಮಟ್ಟಕ್ಕೆ ಇವತ್ತು ಜನಗಳಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಇವರು ಯಾವ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರನ್ನ ವೇದಿಕೆ ಮೇಲೆ ಕೂರಿಸ್ಕೊಂಡು ಹೇಳ್ತಾರಲ್ಲ, ಯಾಕೆಂದ್ರೆ ಅವ್ರು ಮೆಚ್ಚಿಸ್ಬೇಕಲ್ಲ. ಕೆಲಸ ಮಾಡ್ತಾ ಇರೋ ಜನಗಳಿಗೆ ಯಾವ್ದಾದ್ರು ದಿಕ್ ತಪ್ಪಿಸ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ. ಇಂಥ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಇವ್ರುಗಳಿದ್ದಾರೆ. ಒತ್ತಾಗಿ ಇವರಿಗೆ ಜನಗಳ ಪರವಾದಂಥ ಕಾಳಜಿ ಇಲ್ಲ. ಈ ರಾಜ್ಯದ ಜನತೆ, ವಿಶೇಷವಾಗಿ ಮಂಡ್ಯದಲ್ಲಿರ್ತಕ್ಕಂಥ ಒಂದು ಏನೊಂದು ಮತದಾರರಿದ್ದಾರೆ, ಎಂಥ ಪ್ರಬುದ್ಧರಿದ್ದಾರೆ ಅಂತಂದ್ರೆ ದೂರದಿಂದ ಎಲ್ಲ ತನ್ನು ನೋಡ್ತಿರ್ತಾರೆ. ಒಂದು ಗಾದೆ ಇದೆ, ಮಂಡ್ಯ ಎಂದ್ರೆ ಇಂಡಿಯಾ ಅಂತಕ್ಕಂಥ ಮಾತು. ಅವರು ಸೂಕ್ಷ್ಮವಾಗಿ ನೋಡ್ತಾ ಇರ್ತಾರೆ. ಇಂಥ ಮಾತುಗಳಿಗೆ ನಾಳೆ ಬೆಳಗ್ಗೆ ಚುನಾವಣೆ ಉತ್ತರ ಕೊಡ್ತಾರೆ ಅಂತಕ್ಕಂಥ ಸ್ಪಷ್ಟ. ಎಸ್, ನಮ್ಮ